ನವೆಂಬರಲ್ಲಿ ತಿಂಗಳಿನಲ್ಲಿ ಫುಲ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿಲ್ಲ. ಜೈ ಜೈ ಜೈ. ನಾಡಿನ ಜನತೆಗೆ ಹಾಗೂ ಡಾಕ್ಟರ್ ವಿಷ್ಣು ಜಿ ಅಭಿಮಾನಿಗಳಿಗೆ ಇವತ್ತು ನಾವು ಒಂದು ಏನೇನು ನಾಳೆ 30/12/2025 ಡಾಕ್ಟರ್ ವಿಷ್ಣುವರ್ಧನ್ ರವರ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ನಾವು ನೋವಿನಿಂದಲೇ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಸರ್ಕಾರ ನಾವು ಅನುಮತಿ ಕೇಳಿದ್ವಿ ಕಾರ್ಯಕ್ರಮ ಮಾಡೋದಕ್ಕೆ, ಕೋರ್ಟ್ಗೂ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಿ. ನಮಗೆ ಯಾವುದು ಎಲ್ಲಿಂದಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಯಥಾ ರಾಜ ತಥಾ ಪ್ರಜಾ ಜಿಲ್ಲಾಧಿಕಾರಿ ಜಗದೀಶ್ರವರು ಅವರು ನಮಗೆ ಸ್ಪಂದಿಸಲಿಲ್ಲ. ಒಂದು ಹರಕೆಯ ಉತ್ತರ, ಒಂದು ಉಡಾಫೆಯ ಉತ್ತರ, ಒಂದು ನಿರ್ಲಕ್ಷ್ಯದ ನಿಷ್ಪ್ರಯೋಜಕ ಉತ್ತರ ಕೊಡ್ತಾರೆ ನಮಗೆ. ನಾನು ಜಿಲ್ಲಾಧಿಕಾರಿನ ಖಂಡಿಸ್ತೀನಿ, ಅವರಿಗೆ ಒಂದು ಧಿಕ್ಕಾರಕ್ಕೆ ಹೋಗ್ತೀನಿ. ನಮ್ಮ VSS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ವತಿ ಇರ್ಬೋದು, ಸಂಘಟನೆ ವತಿಯಿಂದ ಅವರಿಗೆ ನಾನು ಧಿಕ್ಕಾರಕ್ಕೆ ಹೋಗ್ತೀನಿ ನಾಡಿನ ಜನತೆಗಳ ಪರವಾಗಿ. ಇದು ಒಂದು ವಿಷಯ. ಮತ್ತು ಏನು ನೋಡಿ, ಅರಣ್ಯ ಇಲಾಖೆ 8ನೇ ತಿಂಗಳಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರೊಫೈಲ್ ಇಡ್ತಾರೆ, ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಪಡಿಸಲ ನಮ್ಮ ಹೊಸಕ್ಕೆ ಕೊಡಿ ಅಂತ. ನಾವು ಕೊಡ್ತೀವಿ. ಮೊನ್ನೆ ಜಿಲ್ಲಾಧಿಕಾರಿನ ಒಂದು ವಾರದ ಹಿಂದೆ ನಾನು ಭೇಟಿ ಮಾಡಿದ್ದೆ 3 ಸಾರಿ. ಯಾವುದೋ ಹಳೆ 5ನೇ ತಿಂಗಳು 2ನೇ ತಾರೀಕು 5ನೇ ತಿಂಗಳು 2025ರಲ್ಲಿ ಮೀಟಿಂಗ್ ಮಾಡಿ 4 ತಿಂಗಳಾಗಿದೆ. ಆ ಹಳೆ SIT ಮೀಟಿಂಗ್ನ ನಮಗೆ ಕಾಪಿ ಕೊಡ್ತಾರೆ, ಮೀಟಿಂಗ್ ಮಾಡಿದ್ದೀವಿ ತಗೊಂಡೋಗಿ ಅಂತ. ನಾವು ಕೇಳ್ತಾ ಇದ್ದೀವಿ, ಅರಣ್ಯ ಇಲಾಖೆ 8ನೇ ತಿಂಗಳಲ್ಲಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂಡ್ರಿ? ಆಲ್ರೆಡಿ SIT ಮೀಟಿಂಗ್ ಮಾಡಿದ್ದೀವಿ, ನಮ್ಮ ಉದ್ದೇಶ ತಿಳಿಸಿದ್ದೀವಿ ಅಂತ ಅರಿಕೆ ಉತ್ತರ ಕೊಡ್ತಾರೆ. ಇದರ ಹಿಂದೆ ರಾಜಕೀಯ ಕೈವಾಡಗಳಿದೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಇವತ್ತು ಏನೋ ರಾಜಕಾರಣ ಮಾಡ್ತಾಯಿದ್ದಾರೋ, ಇಲ್ಲ ಅದು ಯಾವರ ಒಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ನಮಗೆ ತುಂಬ ನೋವು ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಒಂದು ಖಂಡಿತವಾಗಿ ಹೇಳಿ ಅವ್ರಿಗೆ ಕೊಟ್ಟಿದ್ದು ರಿಪೋರ್ಟ್ನ ಮಾನ್ಯ ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ನಾವು ಈ ಸರ್ಕಾರಕ್ಕೆ ನಾವು ನಿಜವಾಗ್ಲೂ ನಾವು ಖಂಡಿಸ್ತೀವಿ. ನಾಡಿನ ವಿಷ್ಣು ಅಭಿಮಾನಿಗಳು ನಾನು ತುಂಬ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ. ಇಂಥ ಜಿಲ್ಲಾಧಿಕಾರಿ ನಾನು ಸುಮಾರು 8 ಜನ ಜಿಲ್ಲಾಧಿಕಾರಿಗಳನ್ನ 2013ರಿಂದ ನೋಡ್ತಾ ಇದ್ದೀನಿ. ಈ ಥರ ನಿಷ್ಪ್ರಯೋಜಕ ಜಿಲ್ಲಾಧಿಕಾರಿ ನಾನು ನೋಡಿರಲೇ ಇಲ್ಲ. ಒಬ್ಬ IAS IPS ಅಧಿಕಾರಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಕಂಡ್ರೆ ಮೋಸ್ಟ್ಲಿ ಅವ್ರಿಗಾಗಲ್ವೇನೋ ಗೊತ್ತಿಲ್ಲ ನನಗೆ. ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರು ಯೋಚನೆ ಮಾಡಿದರೆ ನಮ್ಮ ವಿಷ್ಣುಜಿ ಅಪ್ಪಾಜಿ ಅವರಿಗೆ ನ್ಯಾಯ ಕೊಡಿಸ್ಬೇಕಾಯ್ತು. ಅವರು ಒಂದು ಮೀಟಿಂಗ್ ಮಾಡಿಲ್ಲ, ಯಾವುದೋ ಒಂದು ಉತ್ತರ ಕೊಡೋದಿಲ್ಲ. ಡಮಾಲಿಸ್ ಆಗೋಕ್ಕೂ ಮುಂಚೆ ಮನವಿ ಕೊಟ್ಟಿದ್ದೆ, ಅದಕ್ಕೂ ಉತ್ತರ ಮಾಡಿಲ್ಲ. ಒಂದು ನೋಟಿಸ್ ಕೊಟ್ಟಿದ್ರೆ ಇವತ್ತು ನಮ್ಗೆ ಡಮಾಲಿಸ್ ಆಗ್ತಾ ಇರಲಿಲ್ಲ. ಎಲ್ಲ ಒಂದು ಇದರ ಹಿಂದೆ ಹಣದ ದಾಹ ಇರ್ಬೋದು ಅಂತ ನಮ್ಗೆ ಅನುಮಾನ ಹುಡ್ತಾ ಇದೆ. ಇದರ ಹಿಂದೆ ರಾಜಕೀಯ ಕೈವಾಡ, ಪೊಲೀಸರ ಕೈವಾಡ ಏನೇನಿದೆಯೋ ಗೊತ್ತಿಲ್ಲ. ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ನಾವು ಆಲ್ರೆಡಿ ಕೋರ್ಟ್ಗೆ 3 ಹಾಕ್ಕೊಂಡಿದ್ದೀವಿ. KVT ಇರ್ಬೋದು, ಪುನರ್ ಪರಿಶೀಲನೆ ಅರ್ಜಿ ಇರ್ಬೋದು, ಮತ್ತು ಸರ್ಕಾರದ ಮೇಲೆ ಕೇಸ್ ಹಾಕಿರ್ಬೋದು. ನಾನು ಸರ್ಕಾರದ ಮೇಲೆ ಕೇಸ್ ಹಾಕಿರೋದು ಎಲ್ರಿಗೂ ನೋಟಿಸ್ ಹೋಗಿದೆ. ಇನ್ನೂ ಯಾವುದು ನಮಗೆ ಡೇಟ್ ಹೈಕೋರ್ಟಿಂದ ನಮ್ಗೆ ಡೇಟ್ ಸಿಕ್ಕಿಲ್ಲ. ಅದನ್ನು ಮುಂದಿನ ನಾವು ಜನವರಿ ತಿಂಗಳಿನಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಕೋರ್ಟ್ ಬಗ್ಗೆ. ಇವತ್ತು ನಾಡಿನ ವಿಷ್ಣು ಅಭಿಮಾನಿಗಳು ಎಂದಿನಂತೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಏನಿದೆ, ಬನಶಂಕರಿ ಟು ಕೆಂಗೇರಿ, ಆ ರಸ್ತೆಯ ಮಧ್ಯಭಾಗದಲ್ಲಿ ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರ ಬಳಗದಿಂದ ನಾವು ನಮ್ಮ ವಿಷ್ಣು ಸೇನಾ ಸಂಘಟನೆ ಸಹಕಾರದೊಂದಿಗೆ ಸುಮಾರು ಒಂದು 10,000ಕ್ಕೂ ಅಭಿಮಾನಿಗಳಿಗೆ ಅನ್ನ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಅಭಿಮಾನಿಗಳು ಬರಬೇಕಾಗಿ ನಾವು ಕೇಳ್ಕೊತೀವಿ. ಏನು ನಮ್ಮ ನಾರಾಯಣ ಅಧ್ಯಕ್ಷರಿದ್ದಾರೆ, ನಮ್ಮ ಟ್ರಸ್ಟ್ ಕಾರ್ಯದರ್ಶಿ ಸಹ ಅವರು, ನಮ್ಮ ಮಹಿಳಾ ಅಧ್ಯಕ್ಷರು ನಮ್ಮ ಸ್ನೇಹ ಮೇಡಮ್ ಇದ್ದಾರೆ, ಮತ್ತು ನಮ್ಮ ಗೌರವಾಧ್ಯಕ್ಷರು ರಮೇಶ್ ಇರ್ಬೋದು, ಮತ್ತು ಹರೀಶ್ ಗೌಡ್ರು ಇರ್ಬೋದು, ಚಂದ್ರಹಾಸು, ಮಧುಸೂದನ್ ಗೌಡ್ರು, ಮತ್ತು ಎಲ್ಲ ಒಂದು ಪದಾಧಿಕಾರಿಗಳು ನಾವೆಲ್ಲ ನಾಳೆ ಭಾಗವಹಿಸ್ತಾ ಇದ್ದೀವಿ. ಮತ್ತು ವಿಷ್ಣುಕಟ್ಟೆ ಗೆಳೆಯರ ಬಳಗ ಏನಿದೆ ಅವ್ರದ್ದು ಬಳಗದವರು ಎಲ್ಲ ಇವತ್ತು ಭಾಗವಹಿಸ್ತಾ ಇದ್ದೀವಿ. ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಡಾಕ್ಟರ್ ವಿಷ್ಣುಕಟ್ಟೆ ಗೆಳೆಯರ ಬಳಗದಿಂದ ಏನು ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರುತ್ತೆ. ಎಲ್ಲ ಡಾಕ್ಟರ್ ವಿಷ್ಣು ಅಭಿಮಾನಿಗಳು ಭಾಗವಹಿಸಬೇಕು. ಇವತ್ತು ನಿಮ್ಗೆ ಸಮಾಧಿ ಹತ್ರ ಹೋಗೋಕ್ಕಾಗಲ್ಲ, ಡಾಕ್ಟರ್ ವಿಷ್ಣು ಅಪ್ಪಾಜಿ ಪುಣ್ಯಭೂಮಿ ಹತ್ರ ಹೋಗೋಕ್ಕಾಗಲ್ಲ, ಇಲ್ಲಿಗೆ ಬನ್ನಿ ಅಂತ ನಾನು ನಾಡಿನ ವಿಷ್ಣು ಅಭಿಮಾನಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದಿನದು ಏನು ಮುಂದಿನ ಕಾರ್ಯಕ್ರಮಗಳು ಏನಿದೆ
ಮುಂದಿನ ಯೋಜನೆಗಳೇನಿದೆ ಹೋರಾಟದ್ದು ಸರ್ಕಾರ ವಿರುದ್ಧ ಇರ್ಬೋದು. ನೋಡಿ, ಕರ್ನಾಟಕ ರತ್ನ ಘೋಷಣೆ ಮಾಡಿ 3 ತಿಂಗಳಾಯಿತು. ನಾಚಿಕೆ ಆಗಬೇಕು ಈ ಮುಖ್ಯಮಂತ್ರಿಗಳಿಗೆ. ನವಂಬರಲ್ಲಿ ತಿಂಗಳಿನಲ್ಲಿ ಫುಲ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿಲ್ಲ. ಕನ್ನಡ ರಾಜ್ಯೋತ್ಸವ ದಿವಸ ಒಂದು 100 ಜನಕ್ಕೆ ಬಿಟ್ರು ಆಯಿತು. ಡಿಸೆಂಬರು ಆಯಿತು. ಈ ಚಿತ್ರೋತ್ಸವ ಮಾಡ್ತಾಯಿದ್ದಾರೆ ಜನವರಿ ತಿಂಗಳಲ್ಲಿ, ಅಲ್ಲೂ ಘೋಷಣೆ ಮಾಡಿಲ್ಲ. ಇವತ್ತು ಮೇರು ಕಲಾವಿದರು ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಕೊಟ್ಟಿದ್ದೀರಿ. ಬಿ ಸರೋಜಾದೇವಿ ಕರ್ನಾಟಕದಲ್ಲಿ ಕಂಡಂಥ ಅಪ್ರಬುದ್ಧ ಕಲಾವಿದರು ಇವತ್ತು ಸಮಾಧಿ ಧ್ವಂಸ ಆಗಿದ್ದಕ್ಕೆ ಇವರು ನೇರವಾಗಿ ಅವತ್ತು ಆತುರವಾಗಿ ಘೋಷಣೆ ಮಾಡಿದ್ರು. ಇಲ್ಲಿವರೆಗೂ ಆ ಪ್ರಶಸ್ತಿ ಕೊಡೋಕ್ಕೆ ಒಂದು ವಿಧಾನಸೌಧದಲ್ಲೇ ಬ್ಯಾಸ್ಕೆಟ್ ಇಲ್ಲದೇ ಇರ್ಬೋದು, ಯಾವುದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ, ವಾರ್ತಾ ಪ್ರಸಾರ ಇಲಾಖೆ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಲ್ಲಿವರೆಗೂ ಒಬ್ಬರು ಚಕಾರ ಎತ್ತಿಲ್ಲ. ನಾವು ಇದರ ವಿರುದ್ಧ ನಾಳೆ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಏನು ಇದು ಕರ್ನಾಟಕ ರತ್ನ ಘೋಷಣೆ ಇರ್ಬೋದು ಮತ್ತು ಮುಂದಿನ ಹೋರಾಟದ್ದಿರ್ಬೋದು, ಕಾನೂನು ಹೋರಾಟ ಇರ್ಬೋದು, ನಾವು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಕುಟುಂಬದ ಜೊತೆ ನಾನು ಮಾತಾಡಿದ್ದೀನಿ. ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅವರು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಾರೆ. ಇದನ್ನು ಈ ವರ್ಷ ಮುಗಿಲಿ, ಮುಂದಿನ ದಿನಗಳಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಕುಟುಂಬ. ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ನೇತೃತ್ವದಲ್ಲಿ ನಾವು ಮುಂದಿನ ಏನು ಪುಣ್ಯಭೂಮಿ ಉಳಿಸ್ಕೊಬೇಕು ಅದ್ರ ಬಗ್ಗೆ ನಾವು ಮಾತುಕತೆ ಆಡ್ತೀವಿ. ಇಲ್ಲಿ ಯಾವ ಲೀಡ್ರುಗಳು ಬೇಡ, ಯಾವ ನಾಯಕರು ಬೇಡ. ಕುಟುಂಬ ಬಂದಿದೆ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಅನಿರುದ್ಧು ಭಾರತಿ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಕುಂಟೆ ಬಿಟ್ಕೊಡಿ, ನಾನೇ ಮರುಸ್ಥಾಪನೆ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ದಾರೆ. ಹಾಗಾಗಿ ನಾವು ಅವರಿಂದ ನಾವು ಇರ್ತೀವಿ. ಇಲ್ಲಿ ಎಲ್ಲ ಸಂಘಟನೆಗಳು ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಸಂದರ್ಭ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೇ ಇದ್ರ ಬಗ್ಗೆ ನಾನು ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಮಾತಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ನಾಳೆ ಬನ್ನಿ, ಎಂದಿನಂತೆ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ಬನ್ನಿ ಅಭಿಮಾನಿಗಳು ಅಂತ ನಾಡಿನ ವಿಷ್ಣು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ನಾನು ವಿಷ್ಣು ಸೇನಾ ಸಂಘಟನೆ ಅಧ್ಯಕ್ಷ ರಾಜುಗೌಡ. ನಮಸ್ಕಾರ ಎಲ್ಲರಿಗೂ, ಎಲ್ಲ ವಿಷ್ಣು ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ತಾಳ್ಮೆಯಿಂದ ಇದ್ದೀರಾ ಎಲ್ಲರೂ. ಅಭಿಮಾನ್ ಸ್ಟುಡಿಯೋಗೆ ಹೋಗೋಕ್ಕಾಗಲ್ಲ, ತೊಂದರೆ ಆಗ್ತಾಯಿದೆ, ಪೊಲೀಸ್ಗಳು ಓಡಿಸ್ತಾರೆ, ಕೇಸ್ ನಡೀತಿದೆ ಅಂತ ಯಾರೂ ದುಃಖ ಪಡಬೇಡಿ. ಇಲ್ಲಿ ವಿಷ್ಣು ಕಟ್ಟೆಗೆ ಬನ್ನಿ, ನಾಳೆ ಎಲ್ಲ ವಿಜೃಂಭಣೆಯಿಂದ ಆಚರಿಸೋಣ ಪುಣ್ಯಭೂಮಿದು. ಏನು ಕೇಳ್ಕೊಳ್ತೀನಿ ಅಂದರೆ, ಎಲ್ಲ ಅನಾಥರಾಗ್ಬಿಟ್ವಿ, ಅವ್ರದ್ದೊಂದು ಪುಣ್ಯಭೂಮಿನೂ ಇಲ್ಲ, ಒಂದು ಪೂಜೆ ಮಾಡಲಿಕ್ಕೆ ಒಂದು ಸ್ಥಳನೂ ಇಲ್ಲ ನಮಗೆ. ಬಟ್ ಆದರೂ ಇಲ್ಲೊಂದು ಸ್ಥಳ ಅಂತ ಒದಗಿಸ್ಕೊಟ್ಟಿದ್ದಾರೆ ನಾರಾಯಣ್ ಸರು. ಸೊ ನಾವೆಲ್ಲ ಶ್ರೀಧರ್ ಸರ್ ಬರ್ತಾರೆ, ಅಂತ್ಯ ಸಂಸ್ಕಾರ ಮಾಡಿದವರು ಶ್ರೀಧರಣ್ಣ ಬರ್ತಾರೆ, ರಾಜೇಗೌಡರು ನೇತೃತ್ವದಲ್ಲಿ ನಾವೆಲ್ಲ ಇಲ್ಲೇ ಒಂದು ದೊಡ್ಡದಾಗಿ ಅಪ್ಪಾಜಿ ನೆನೆಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಣ. ದಯವಿಟ್ಟು ವಿಷ್ಣು ಅಭಿಮಾನಿಗಳು ಕೇಳ್ಕೊಳ್ಳೋದೇನೆಂದರೆ, ಇಷ್ಟು ದಿನ ಹೆಂಗೆ ಶಾಂತವಾಗಿ ಎಲ್ಲನೂ ಎಷ್ಟು ಅವಮಾನ ಸಹಿಸ್ಕೊಂಡು ಇದ್ರೋ ಇದೇ ಥರ ಇಲ್ಲಿ ನಾವು ಮಾಡ್ಬೋದು. ವಿಷ್ಣು ವರ್ಧನ್ ಏನು ರಸ್ತೆ ಇದೆ, ದೊಡ್ಡ ರಸ್ತೆ ಇದೆ, ತುಂಬ ಬೃಹತ್ಕಾರವಾಗಿ ನಾವು ಮಾಡದೆ ಹೋದರೂ ಒಂದು ವಿಜೃಂಭಣೆಯಿಂದ ಮಾಡೋಣ. ದಯವಿಟ್ಟು ಎಲ್ಲರೂ ಬರಬೇಕು. ಜೈ ಕರ್ನಾಟಕ ಮಾತೆ, ಜೈ ವಿಷ್ಣು ಅಪ್ಪಾಜಿ. ನಮಸ್ಕಾರ. ವಿಷ್ಣು ಅಪ್ಪಾಜಿಯವರ ನಾಳೆ 16ನೇ ಪುಣ್ಯಸ್ಮರಣೆ ಇದೆ. ಅದು ಎಂದಿನಂತೆ ನಾವು ಈಗ ಅನ್ನದಾನ ಎಲ್ಲ ಮಾಮೂಲಿ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ನಾಳೆ 12 ಗಂಟೆಗೆ ಸರಿಯಾಗಿ ಶ್ರೀಧರ್ಮೂರ್ತಿ ಅಗ್ನಿಶೋಷ ಮಾಡಿ ಶ್ರೀಧರಣ್ಣ ಬಂದು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತೀವಿ. ದಯವಿಟ್ಟು ನಾಡಿನ ಅಭಿಮಾನಿಗಳಿಗೆ ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕಳಕಳಿ ಕೇಳ್ಕೊಂಡು ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ ಕೊನೆ ಬಾರಿ ಕೇಳ್ತಾ ಇದ್ದೀನಿ. ನಾಳೆ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯ 14 ಕಿಲೋಮೀಟರ್ಗೆ ಮಧ್ಯ ಭಾಗದಲ್ಲಿ ಡಾಕ್ಟರ್ ವಿಷ್ಣುಟ ಕೆಳಗಡೆ ಬಗ್ಗಿಂದ 16ನೇ ಪುಣ್ಯಸ್ಮರಣೆ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷ ನಾರಾಯಣ ಅವರ ನೇತೃತ್ವದಲ್ಲಿ ಅಭಿಮಾನಿಗಳೆಲ್ಲರೂ ಬರಬೇಕು. ವಿಷ್ಣು ಮಹಾರಾಜ್ ಕಿ ಜೈ, ವಿಷ್ಣು ಮಹಾರಾಜ್ ಕಿ ಜೈ, ವಿಷ್ಣು ಮಹಾರಾಜ್ ಕಿ ಜೈ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಮಹಾರಾಜ್ ಕಿ ಜೈ. ನಮಸ್ತೆ.